ಬಿಸ್ನೆಸ್ ಹೆಸರಲ್ಲಿ ಮಹಾ ಮೋಸದಿಂದ ನಾನು ಮಿಸ್ ಆದೆ ಅಂತ ಹೇಳಬೇಕು. ಯಾಕೆಂತಂದ್ರೆ ನನಗಾಗಿರೋ ಈ ಘಟನೆ ನೀವೇನಾದರೂ ಕೇಳಿದ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತೀರಿ. ಎಷ್ಟೋ ಜನಕ್ಕೆ ಈ ಘಟನೆ ಕೂಡ ಆಗಿರುತ್ತೆ. ಜಸ್ಟ್ ಮಿಸ್ಸು 2-3 ಲಕ್ಷ ರೂಪಾಯಿ ನಾನು ಅದು ಕಳ್ಕೊಬೇಕಿತ್ತು 2016ರಲ್ಲಿ. ಇದು ಮಾತು 2-3 ಲಕ್ಷ ಆವಾಗ ಅಂದರೆ ಈಗ ಏನಿಲ್ಲ ಅಂದ್ರೆ ಒಂದು 7-8 ಲಕ್ಷ ರೂಪಾಯಿ ಕಳ್ಕೊಂಡ್ಬಿಡ್ಬೇಕಿತ್ತು. ಪರ್ಸ್ನಲ್ ಲೋನ್ ಮಾಡಿಸಿ 3 ಲಕ್ಷಕ್ಕೆ 6 ಲಕ್ಷ ಬಡ್ಡಿ ಕಟ್ಟಿ ನನ್ನ ಸಾಯಿಸ್ಬಿಡ್ತಿದ್ರು. ಅಂತ ಕಚಡ ನನ್ನ ಮಕ್ಳು ಇರ್ತಾರೆ. ಹುಷಾರಿರ್ಬೇಕು, ನಿಮ್ಮ ಸುತ್ತಮುತ್ತಲೇ ಇರ್ತಾರೆ ಈ ಥರ ಮೋಸ ಮಾಡೋರು. ಅದು ಬಿಸ್ನೆಸ್ ಹೆಸರಲ್ಲಿ ನಿಮಗೆ ಏನೋ ಒಂದು ಸೆಕೆಂಡ್ ಕೆಲಸ ಹಾಳು ಮುಳು ಅಂತೇಳಿ ಮೋಸ ಮಾಡ್ತಾರೆ. 10ನೇ ಕ್ಲಾಸಲ್ಲಿ ಓದಬೇಕಾದ್ರೆ ಜೊತೆಗಿರೋ ಹುಡುಗನೇ ನಮ್ಮ ಎಷ್ಟೋ ವರ್ಷದಿಂದ ಜೊತೆಲಿ ಸ್ಕೂಲಲ್ಲಿ ಓದಿರೋ ಹುಡುಗರೇ ಫ್ರೆಂಡ್ಸೇ ಮಾಡೋ ಮೋಸ ಇದು. ದೂರದವ್ರು ಯಾರೋ ಗೊತ್ತಿಲ್ದವ್ರು ಮೋಸ ಮಾಡಲ್ಲ. ನಿಮಗೆ ಮೋಸ ಮಾಡೋರು ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ ಅನ್ನೋಕ್ಕೆ ಇದೇ ಎಕ್ಸಾಂಪಲ್. ಏನಾಗಿತ್ತು ಅಂತಂದರೆ ನಾನು 2010ರಲ್ಲೇ ನಾನು ಅವನ್ನ 8ರಲ್ಲೇ ಲಾಸ್ಟ್ ನೋಡೇ ಇಲ್ಲ ಪಾರ್ಟಿನ. ನಾನು 10ನೇ ಕ್ಲಾಸ್ ಟೈಮಲ್ಲಿ 10ನೇ ಕ್ಲಾಸ್ ಆದಮೇಲೆ PUC ಮುಗೀತು, ಅವಾಗೂ ನೋಡಿಲ್ಲ. ಡಿಗ್ರಿ ಇಂಜಿನಿಯರಿಂಗ್ ಮುಗೀತು, ಅವಾಗ ನೋಡಿಲ್ಲ. ಬೆಂಗಳೂರಿಗೆ ಕೆಲ್ಸಕ್ಕೆ ಬಂದಾಗ ಸಡನ್ನಾಗಿ ಒಂದು ಫೋನ್ ಬರುತ್ತೆ, ಏನಪ್ಪ ಚೆನ್ನಾಗಿದೆಯಾ ಅಂತ. ಏನು ಗುರು, ನಾನು ಅವಾಗ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿದ್ದೆ. ಡೆಡ್ ನೈಟ್ ಶಿಫ್ಟ್ ಅಂದರೆ ಏನಂದರೆ 9 ಗಂಟೆ ರಾತ್ರಿಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೆಲಸ. ವೀಕ್ ಆಫ್ ಬಂದ್ಬಿಟ್ಟು ಭಾನುವಾರ ಗಿನ್ವಾರ ಇಲ್ಲ, ಬುಧವಾರ ವೀಕ್ ಆಫ್. ಯಾರನ್ನೂ ಸಿಗ್ತಾ ಇರಲಿಲ್ಲ, ಯಾಕೆಂದ್ರೆ ಮಾತಾಡ್ಸೋಕೆ ಟೈಮ್ ಇರ್ತಿಲ್ಲ. ಯಾಕಂದರೆ ಜನ ಎಲ್ಲ ಎದ್ದಿರ್ಬೇಕಾದ್ರೆ ನಾವು ಮಲಗಿರ್ತಿದ್ದೆ. ನಾನು ಕೆಲಸ ಮಾಡೋ ಟೈಮಲ್ಲಿ ಎಲ್ಲ ಮಲಗಿರ್ಬೇಕು. ಯಾಕಂದರೆ ರಾತ್ರಿ 9 ಗಂಟೆಗೆ ಶಿಫ್ಟ್ ಶುರು. ಆ ಥರ ಕೆಲಸ ಮಾಡ್ಬೇಕಾದ್ರೆ ಒಂದು 10 ಗಂಟೆಗೆ ಫೋನ್ ಬರುತ್ತೆ ನನಗೆ. ಫೋನ್ ಬಂದಾಗ ಏನಪ್ಪ ಚೆನ್ನಾಗಿದೆ, ಓ ಇದೇನಪ್ಪ ಇದು ನಂಗೆ ಗೊತ್ತಾಗಲ್ಲ. ಫಸ್ಟಿಗೆ ಒಂದು ನಂಬರ್ ಕೂಡ ಇರಲ್ಲ. ನಂಬರ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಫೋನ್ ಮಾಡಿರ್ತಾನೆ. ಫೋನ್ ಮಾಡಿದಾಗ ನಾನು ಮಾತಾಡಲಿಕ್ಕೆ ಶುರು ಮಾಡ್ತೀನಿ. ಮಾತಾಡೋಕೆ ಶುರು ಮಾಡಿದಾಗ ಅವ್ರು ಹೇಳ್ತಾನೆ, ಏನಪ್ಪ ಎಷ್ಟೋ ವರ್ಷ ಆಯ್ತು ಸಿಕ್ಕೇ ಇಲ್ಲ, ಹಳೆ ಫ್ರೆಂಡ್ಸು ಮರ್ತ್ಬಿಟ್ಟು ನಮ್ಮನ್ನ ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಎಲ್ಲಪ್ಪ ಮರ್ತೀನಿ ನಿಮ್ಮನ್ನ ಹಂಗೆ ಹಿಂಗೆ. ನಮ್ಮ ಮಾತು ಕಂಟಿನ್ಯೂ ಆಗುತ್ತೆ. ಒಂದ್ಸಲ ಮಾತಾಡಿ ಆರಾಮಾಗಿ ಇಡ್ತಾನೆ, ಇನ್ನೇನು ವಿಷಯ ಹೇಳಕ್ಕೆ ಹೋಗಲ್ಲ. ಅದೇ ರೀತಿ ಇನ್ನು 1-2 ವಾರ ಬಿಟ್ಕೊಂಡು ಅವನೇ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅದೇ 10-10ವರೆಗೆ ಫೋನ್ ಮಾಡ್ತಾನೆ. ಬೆಳಗ್ಗೆ ನಾನು ನೈಟ್ ಶಿಫ್ಟು, ಬೆಳಗ್ಗೆ 6 ಗಂಟೆವರೆಗೂ ಶಿಫ್ಟೆಲ್ಲ ಇರ್ತೀನಿ. ನಾನು ಹೇಳ್ತೀನಿ ಕೆಲಸದಲ್ಲಿದ್ದೀನಿ ಹಂಗೆ. ಸಿಗೋಣ ಕಣೋ ಅಂತ. ಅದು ಶನಿವಾರನೋ ಭಾನುವಾರನೋ ಸಿಗೋಕ್ಕೆ ಹೇಳ್ತಾರೆ. ನಂಗೆ ಮರ್ತೋಗಿದೆ, ಈಗ ಅಲ್ಲೇ ಒಂದು 7-8 ವರ್ಷ ಮೇಲಾಗಿದೆಯಲ್ಲ ಆ ಕಾರಣಕ್ಕೆ. ಶನಿವಾರ ಸಿಗೋಣ ಅಂತ ಹೇಳಿದಾಗ ನಾನು ಅಯ್ಯೋ ನನಗೆ ಬೇರೆ ಮಾರನೇ ಶಿಫ್ಟು, ನನಗೆ ಬೇರೆ ಬುಧವಾರ ರಜೆ, ಶನಿವಾರ ಭಾನುವಾರ ಕೆಲಸ ಆಫೀಸು. ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಬೆಂಗಳೂರು ವಸ್ತು ಎಲ್ಲ ವಸ್ತು. UB ಸಿಟಿಗೆ ಅಲ್ಲಿ ಕೆಫೆ ಕಾಫಿ ಡೇ ಅಂತ ಕೇಳ್ತಾರೆ. ಇಷ್ಟೊತ್ತಿಗೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಕೆಫೆ ಕಾಫಿ ಡೇ ಏನಕ್ಕಪ್ಪ ಕರಿತಾವೆ. ನನಗೆ ಅರ್ಥ ಆಗಿಲ್ಲ. ಬೆಂಗಳೂರು ವಸ್ತು ಏನೋ ಹಳೆ ಫ್ರೆಂಡು ಏನೋ ವಿಶ್ವಾಸ ಕರಿತಾ ಇದ್ದಾನೆ ಅಂತ ಹೇಳಿ. ಆಮೇಲೆ ಏನು ಕೆಲಸ ಮಾಡ್ತೀಯಾ ಅಂತ ಕೇಳ್ತಾನೆ. ಅವಾಗ ನಾನು ಕೆಲಸದ ಬಗ್ಗೆ ಹೇಳ್ತೀನಿ. ಅವ್ನು ಕೆಲಸದ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡ್ತಾನೆ. ಏನಂತಂದರೆ ಇದೇನು ಕೆಲಸ ಮಾಡ್ತಾ ಇದೀಯಾ, ಇದು ಒಂದು ಕೆಲಸ, ನಾವು ಬೆಂಗಳೂರಿಗೆ ಬಂದಿದ್ದೀವಿ, ನಾವು ಹಂಗೆ ದುಡಿಬೇಕು ಹಿಂಗೆ ದುಡಿಬೇಕು, ದುಡ್ಡು ಮಾಡಬೇಕು ಕೊಡೋ ಹಂಗೆ ಹಿಂಗೆ ಅಂತ. ಇವನು ಯಾಕೆ ಇಷ್ಟೊಂದೆಲ್ಲ ಕೆಟ್ಟದಾಗ ಮಾತಾಡ್ತಾನೆ. ನಾವು ಯಾಕೆಂದರೆ ಒಬ್ಬ ಸೂಳೆ ಕೂಡ ಅವ್ನು ಮಾಡ್ತಿರೋ ಕೆಲಸ ನೀನು ಈ ಕೆಟ್ಟ ಕೆಲಸ ಮಾಡ್ತೀಯ ಅಂತ ಹೇಳ್ಬಾರ್ದಂತೆ. ಎಲ್ಲ ಕೆಲಸಕ್ಕೂ ಒಂದು ಗೌರವ ಕೊಡ್ಬೇಕು ಅಂತ. ಈ ಕಚಡ ನನ್ನ ಮಕ್ಕಳು ಈ ಮೋಸ ಮಾಡೋ ಹೆಸರಲ್ಲಿ ಅವ್ರು ಮಾಡೋ ಕೆಲಸಕ್ಕೆ ಗೌರವ ಕೊಡಲ್ಲ. ಯಾಕೆ ಗೌರವ ಕೊಡಲ್ಲ ಅಂದರೆ ಅದನ್ನ ಕೀಳಾಗಿ ನೋಡ್ತಾರೆ. ಅದು ಇದು ಕಾರಣಕ್ಕೆ ಬಿಡಿ. ಆ UB ಸಿಟಿ ಬರೋಕ್ಕೆ ಹೇಳ್ತಾನೆ. ಯಾಕೆ ನಾನು ಬೇರೆ ಬೆಳಗ್ಗೆ ಮಲಗಟ್ಟೆ ಶಿಫ್ಟ್ ಮುಗಿಯೋದೆ ಬೆಳಗ್ಗೆ 6 ಗಂಟೆಗೆ. ಆಯಿತು ಸರಿ ಏನೋ ಫ್ರೆಂಡ್ ಕರೆದವನೆ ಅಂತ 9-10 ಗಂಟೆಗೆ ಹೊರಟ್ಬಿಟ್ಟು ಅಲ್ಲಿ ವೈಟ್ ಫೀಲ್ಡ್ ಇದ್ದೆ ನಾನು ಅವಾಗ. ವೈಟ್ ಫೀಲ್ಡಿಂದ ಅಲ್ಲಿ ಹೋಗೋಕೆ ಒಂದು 25-30 ಕಿಲೋಮೀಟ್ರ್ ಬಸ್ ಗಿಸ್ಸಲ್ಲಿ ಹೋಗ್ತೀನಿ. ಹೋದಾಗ ಅಲ್ಲಿ ಕೆಫೆ ಕಾಫಿ ಡೇಲಿ ಸುಮಾರು ಜನ ಕೂತಿರ್ತಾರೆ. ಇವ್ಯಾರಪ್ಪ ಇವ್ರಲ್ಲ ಆಫೀಸರ್ಗಳ ಥರ ಕೂತಿರೋದ್ರೆ ಇವೆಲ್ಲ ಬಿಸ್ನೆಸ್ ಮೆನ್ಗಳು ಕಣಪ್ಪ. ಅವ್ರು ಬರ್ತಾರೆ, ನಮ್ಮ ಸೀನಿಯರ್ ಬರ್ತಾರೆ. ಫುಲ್ಲು ಬಿಲ್ಡಪ್ಪ ಸೀನಿಯರ್ಗೆ. ನಾನು ಅವನು ಕೂತ್ಕೊಂಡು ಮಾತಾಡ್ತೀವಿ. ಸೀನಿಯರ್ ಬರ್ತಾರೆ, ಕೆಲಸ ಹಂಗೆ ಹಿಂಗೆ. ಮತ್ತೆ ಅದೇ ನಾವು ಮಾಡೋ ಕೆಲಸದ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಹಾಳು ಮೂಳು ಎಲ್ಲ ನಡೀತಾ ಇತ್ತು. ಹೋಗ್ಲಿ ಬಿಡು, ಏನೋ ಗೌರವ. ನಾನು ಮಾಡೋ ಕೆಲಸ ಅವ್ನಿಗೆ ಗೌರವ ಇರಬೇಕು. ನಾನೇನೋ ಹಳೆ ಫ್ರೆಂಡ್ ಮಾತಾಡ್ತಿದ್ದೆ. ನಮ್ಮ ಸೀನಿಯರ್ ಬರ್ತಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ನ ಸೀನಿಯರ್ ಯಾವನೋ ಬಂದ, ಸಂತೋಷ್ ನೀವು ಎಷ್ಟು ದುಡ್ಡು ಮಾಡೋಕ್ಕಾಗುತ್ತೆ ನಿಮ್ಮ ಕೆಲಸದಲ್ಲಿ? 25,000, 30,000, 40,000. ನಾನು ಅದ್ರ ಡಬಲ್ ದುಡ್ಡು ಮಾಡ್ತಾ ಇದ್ದೀನಿ. ನನ್ನ ಕೆಲಸದ ಮೇಲೆ ಡಿಪೆಂಡೆಂಟೇ ಇಲ್ಲ, ಹಂಗೆ ಹಿಂಗೆ ಅಂತಾನೆ. ಇದೇನಪ್ಪ ಇದು ಎಂಥ ಬಿಸ್ನೆಸ್ ಇದು ಅಂತಂದರೆ, ಬೇರೆ ಏನಾದರೂ ಬಿಸ್ನೆಸ್ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ದೆ, ಇಲ್ಲ ನೀವು ಮಾಡೋ ಕೆಲಸ ಥರನೇ ಸಿಮ್ಲರು. ಆದರೆ ಜನರನ್ನ ನೀವು ಮಾತಾಡಬೇಕಾಗುತ್ತೆ, ಸಿಗಬೇಕಾಗುತ್ತೆ, ನಿಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಬೇಕಾಗುತ್ತೆ. ಓ ಇದೇ ಕಾರಣಕ್ಕೆ ಈ ನನ್ನ ಮಗ ನನ್ನನ್ನು ಮಾತಾಡಿಸ್ತಾ ಅಂತ ನಂಗೆ ಚೂರು ಡೌಟ್ ಬರುತ್ತೆ. ಬಟ್ ಏನೋ ಬಿಡು, ಏನೋ ಬಿಸ್ನೆಸ್ ಐಡಿಯಾ ಅಲ್ಲ, ನಾವು ಗ್ರೋತ್ ಆಗೋಣ, ದುಡ್ಡು ಗಿಡ್ ಮಾಡ್ಬೋದೇನೋ ಅಂತ. ಅವಾಗ ಹೊಸ್ದಾಗಿ ಬೆಂಗಳೂರಿಗೆ ಬಂದಾಗ ಆಸೆ. 10 ವರ್ಷದಿಂದ ಬೆಂಗಳೂರಿಗೆ ಬಂದಾಗ ಅವಾಗ ಗೊತ್ತಿರಲಿಲ್ಲಲ್ಲ ವಸ್ತು. ಹಳ್ಳಿ ಕಡೆ ಒಂದು ಟೌನಲ್ಲಿರೋರಿಗೆ ಬೆಂಗಳೂರು ಸಿಟಿಗೆ ಗೊತ್ತಿರಲ್ಲ, ಇಲ್ಲಿನ ಪ್ರಪಂಚ ಗೊತ್ತಿರಲ್ಲ. ಬಟ್ ನಿಮ್ಮವರೇ ನಿಮಗೆ ಗೂಟ ಹೊಡಿತಾರೆ ಅಂತ ಆವಾಗಲೇ ಗೊತ್ತಾಗಿದ್ದು. ಅದು ಬೇರೆ ಪ್ರಶ್ನೆ. ಈ ನನ್ನ ಮಗ ಅವನು ಆಫೀಸ್ ಕಲೀಗಂತೆ ನಂಗೆ ಗೊತ್ತಿರಲಿಲ್ಲ. ಅವ್ರು ಯಾಕೆ ಕೆಲಸ ಮಾಡ್ತಾರಪ್ಪ ಅಂತ ನನಗನ್ನಿಸ್ತು. ಬಟ್ ಓಕೆ, ನೀವೇ ಮಾತಾಡ್ಬೇಕಾದ್ರೆ ಅವ್ನು ಹೇಳ್ದ 3 ಲಕ್ಷ ರೂಪಾಯಿ ಕೊಟ್ಟು ನೀನು ಸೇರ್ಕೋಬೇಕು, ನೀನು ಹಿಂಗೆ ಜನರನ್ನು ಸೇರಿಸ್ಕೊಳ್ತಾ ಹೋಗ್ಬೇಕು ಅಂತ.
ಜನರನ್ನ ಸೇರಿಸ್ಕೊಂಡು ಏನು ಹೋಗೋದು ಏನು ಕತೆ ನಂಗೆ ಅರ್ಥ ಆಗಿಲ್ಲ. ಅವಾಗ ಅವನು ಹೇಳಿದಾಗೆ ಗೊತ್ತಾಗಿತ್ತು ಇದೊಂದೇನೋ ಸ್ಕೀಮ್ ಬಗ್ಗೆ ಮಾತಾಡ್ತೀನಿ ಅಂತ. ಜನರನ್ನ ಸೇರಿಸ್ಬೇಕು, ಅದೇನೋ ಲೆಗ್ ಇರುತ್ತೆ, 2 ಲೆಗ್ ಇರುತ್ತೆ, ಒಬ್ಬ ನೀನು ಸೇರಿಸ್ಬೇಕು, ಒಬ್ಬ ನಿಮ್ಮ ಬಾಸ್ ಅವ್ನು ಮುಂಚೆ ಸೇರಿಸಿ, ಇವನು ಅಭಿ ಅವನ ಹೆಸರು ಹೇಳ್ಬಿಟ್ಟೆ ಹಾಳಾಗೋಗ್ಲಿ, ಎಷ್ಟೋ ಜನ ಅಭಿ ಇರ್ತಾರೆ ಗೊತ್ತಾರೆ ಹಾಳು ಬಿದ್ದು ಹೋಗ್ಲಿ. ಇವು ಇಬ್ಬರನ್ನ ಸೇರಿಸ್ಬಿಟ್ರೆ ಅವಾಗ ಅದೊಂದು ಫಾರ್ಮೇಶನ್ ಆಗುತ್ತೆ ಬ್ರಾಂಚು. ಅವಾಗ ನಿಮಗೆ ದುಡ್ಡು ಬರುತ್ತೆ, 20,000 ಬರುತ್ತೆ. ನಿಮ್ಗೊಂದು ಕಾಸ್ಟ್ಲಿ ವಾಚ್ ಕೊಡಿಸ್ತೀವಿ. ಆಮೇಲೆ ಫಾರಿನ್ ಟ್ರಿಪ್ಪು ನೀವೇ ಹೋಗ್ಬೇಕು, ನಿಮ್ಮ ದುಡ್ಡಲ್ಲೇ ಫಾರಿನ್ ಟ್ರಿಪ್ಪು. ಆದರೆ ಫಾರಿನ್ ಟ್ರಿಪ್ ಹೋದ್ಮೇಲೆ ಹೋಟೆಲ್ ಊಟ ಎಲ್ಲ ನಮ್ದಿರುತ್ತೆ. 2 ದಿವಸ 3 ದಿವಸ ಎಷ್ಟು ದಿವಸ ಆದ್ರೂ ಉಳ್ಕೋಬಹುದು ಅಂತ ಎಲ್ಲ ಹೇಳಿದ್ರು. ಅಲ್ಲಿರೋರೆಲ್ಲ ಬರೀ ಅದೇ ಮಾತು, ಈ ಬಾಸ್ ಕೂಡ ಅದೇ ಮಾತು. ಆಮೇಲೆ 3 ಲಕ್ಷ ಕೊಟ್ಟು ಸೇರಿ ನಾಮ ಹಾಕಿಸ್ಕೊಂಡು ಅದನ್ನ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತಾರೆ ಇದನ್ನ, ಅಥವಾ ಪಿರಮಿಡ್ ಸ್ಕೀಮ್ ಅಂತ ಕೂಡ ಕರೀತಾರೆ. ಹೆಂಗಿರುತ್ತೆ ಪಿರಮಿಡ್, ಇಲ್ಲೊಬ್ಬ ಕಚಡ ನನ್ನ ಮಗ ಮೇಲ್ ಕೂತಿರ್ತಾನೆ, 2,000 3,000 10,000 ಜನ ಕೆಳಗಿರ್ತಾರೆ ಅವ್ನ ಕೆಳಗೆ. ನನ್ನ ಮಗನ ಕೆಲಸ ಅಂದ್ರೆ ಹಿಂಗೆ 1,000 ಜನಕ್ಕೆ ಮೋಟಿವೇಶನ್ ಮಾಡಿ ಮೋಸ ಮಾಡಿ ಅದು ಹೆಂಗೆ ಅಂತ ಹೇಳ್ಕೊಡೋದೇ ಸ್ಕೀಮ್. ಅದ್ರಲ್ಲಿ ವಿಡಿಯೋಗಳಿರುತ್ತೆ, ಫೋಟೋಗಳಿರುತ್ತೆ, ಅದ್ರಲ್ಲಿ ಟ್ರೈನಿಂಗ್ ವಿಡಿಯೋಗಳಿರುತ್ತೆ. ಅದೆಲ್ಲ ನೋಡ್ಕೊಂಡು ನೀವು ಹೆಂಗ್ ಮಂಗ ಮಾಡೋದು ಅಂತ ಚೆನ್ನಾಗಿ ಕಲಿಬಹುದು. ಫಸ್ಟಿಗೆ ನೀವು ರೀಚ್ ಆಗ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗಂತೆ, ನಿಮ್ಮ ರಿಲೇಟಿವ್ಸ್ಗಂತೆ, ನಿಮ್ಮ ಹತ್ರದವ್ರಿಗೆ ಫಸ್ಟ್ ಬಗ್ನಿಗೆ ಊಟ ಇಟ್ಟು ಆಮೇಲೆ ಬೇರೆಯವ್ರಿಗೆ ಹೋಗಿ ಅಂತ ಆ ಥರ ಎಲ್ಲ ಸ್ಕೀಮ್ ಮಾಡಿಕೊಂಡು ನಮ್ಮನ್ನು ಬಕ್ರ ಮಾಡೋ ಥರ ಇದ್ರು. 2 ರಿಂದ 3 ಲಕ್ಷ ಏನಕ್ಕೆ ಕಟ್ಟಬೇಕು, 1 ಲಕ್ಷ ಕೂಡ ಶುರು ಮಾಡ್ಬೋದು. ಬಟ್ ನೀವು 3 ಲಕ್ಷ ಹೇಳ್ತೀನಿ, ಯಾಕೆಂದ್ರೆ ನೀವು ಪರ್ಸನಲ್ ಲೋನ್ ತಗೊಂಡು ಮಾಡು. ನಾನು ಹೇಳ್ದೆ ದುಡ್ಡಿಗೆ ಅನ್ನಂಗೆ ದುಡ್ಡಿಲ್ಲ ಅಂತಂದ್ರೆ, ನಾವು ಪರ್ಸನಲ್ ತೊಗೊಂಡು ಮಾಡೋ ಸೀರಿಯಸ್ನೆಸ್ ಬರುತ್ತೆ. 3 ಲಕ್ಷಕ್ಕೆ 6 ಲಕ್ಷ ಲೋನ್ ಗೂಟ ಹೊಡೆದಾಗ ಪರ್ಸನಲ್ ಒಂದು ಸೀರಿಯಸ್ನೆಸ್ ಬರ್ತಾವೆ. ನೀನು ಕಷ್ಟಪಟ್ಟು ನೀನು ಜನರನ್ನ ಸೇರಿಸ್ತಿ. ಯಾಕೆ ನಾನು ಹೇಳ್ತೀನಿ, ಈ ಥರ ಬಿಸ್ನೆಸ್ ನೀವೆಂದ್ರು ಶುರು ಮಾಡೋದು ಸುಮಾರು ಥರ ಈ ಥರನೇ ಡಿಫ್ರೆಂಟ್ ಬರುತ್ತೆ. ಇವಾಗೂ ಇರುತ್ತೆ ಅನ್ಸುತ್ತೆ, ಮೋಸ್ಟ್ಲಿ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ನಾವು ಕಾಲೇಜಲ್ಲಿ ಓದಬೇಕಾದ್ರೂ ಸರ್ ಅಂತ ಒಬ್ರಿಗೊಬ್ರು ಕರ್ಕೊಂತ ಇದ್ರು. ಯಾಕೆ ಹಿಂಗೆ ಸರ್ ಕರೀತಾರೆ, ಶನಿವಾರನೂ ಭಾನುವಾರ ಒಂದು ಮೀಟಿಂಗ್ ತರೋದು ಹಾಸ್ಟ್ಲಲ್ಲಿ, ಕಾಲೇಜ್ ಹಾಸ್ಟ್ಲಲ್ಲಿ ನಡೀತಾ ಇತ್ತು. ಇದಂದೆ ನಡೆದ್ಬಿಟ್ಟು ಎಲ್ಲರೂ ಎಂಟೈಸರ್ ಬೈಕ್ಗಳನ್ನ ತಗೊಳ್ಳೋರು. ಅದೇನೋ ಬಿಸ್ ಅಂತ ಏನೋ ಹೆಸರು, ಏನೋ KBs RBs ಏನೋ ಹಾಳ್ಬಿದ್ ಹೆಸರು. ಈ ಥರ ಪಿರಮಿಡ್ ಸ್ಕೀಮ್ಗಳು ಬೇರೆ ಬೇರೆ ರೀತಿಲಿ ಬರ್ತಾ ಹೋಗುತ್ತೆ. ನಿಮ್ಮ ಹತ್ರದವ್ರೇ ಇರಲಿ, ಫ್ರೆಂಡ್ಸ್ ಕಚಡ ನನ್ನ ಮಕ್ಕಳು ಹತ್ರದ ಫ್ರೆಂಡ್ಸೇ ದೋಖ ಹೊಡೆಯೋದು. ಯಾರನ್ನೂ ನಂಬಕೋಬಿಡಿ. ನಿಮ್ಮ ಹತ್ರದವ್ರ ರಿಲೇಟಿವ್ಸ್ ಇರಲಿ, ಯಾರನ್ನೇ ಈ ಥರ ಪಿರಮಿಡ್ ಸ್ಕೀಮ್ ನಿಮ್ಮ ಅಪ್ಪನ ಮಾಡಿದ್ರು ನಂಬಕೋಬಿಡ್ರಿ, ಓಡ್ಸ್ರಿ ವಾಪಸ್. ಯಾವುದೋ ಮೋಸ ಸ್ಕೀಮ್ ಅಪ್ಪ ಜಾಯ್ನ್ ಆಗಿದೆ, ಹೋಗು ನೀನು ಮೋಸ ಹೋಗಿ ನನ್ನನ್ನು ಮೋಸಕ್ತಾ ಹಳ್ಳಕ್ಕೆ ತಳ್ತಿದ್ಯಾ ಅಂತ ಹೇಳಿ. ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು, ನಿಮ್ಮ ಅಣ್ಣ ತಂಗಿ ಇರ್ಬೋದು, ಅಕ್ಕ ತಮ್ಮ ಎಲ್ಲ ಸುಮಾರು ಜನ ನಮಗೆ ಯಾರ್ಯಾರೋ ಗೊತ್ತಿಲ್ದಿರೋರೆಲ್ಲ ಮಾತಾಡ್ಸೋಕೆ ಶುರು ಮಾಡ್ತಾರೆ. ದೂರೆಲ್ಲ ಸಡನ್ ಆಗಿ ಮಾತಾಡ್ಸೋಕೆ ಶುರು ಮಾಡ್ತಾರೆ. ಅಂದ್ರೆ ಪಕ್ಕ ಸ್ಕ್ಯಾಂಡಲು ಸ್ಕ್ಯಾಮು ಏನಾದರೂ ನಿಮ್ಗಿಂದ ಆಗ್ಬೇಕಾಗತ್ತೆ, ಇನ್ನೊಂದಾಗತ್ತೆ. ಈ ಥರ ಒಂದು ಪಿರಮಿಡ್ ಸ್ಕೀಮ್ ಇರುತ್ತೆ, ಬಿಸ್ನೆಸ್ ಸ್ಕೀಮ್ ಇದು. ಹಳ್ಳಿ ಹುಡುಗರು ಮುಗ್ಧ ಹುಡುಗರು ಇರ್ತಾರೆ, ಟೌನಿಂದ ಬಂದಿರ್ತಾರೆ. ಕಾಲೇಜ್ ಲೆವೆಲಲ್ಲಿ 10,000ಕ್ಕಿದ್ರೆ ನೀವು ಡಿಗ್ರಿ ಲೆವೆಲ್ಗೆ PUC ಲೆವೆಲ್ಗೆ ಹೋದ್ರೆ 5-6 ಸಾವಿರಕ್ಕಿದ್ರೆ ಡಿಗ್ರಿ ಲೆವೆಲ್ಗೆ 10,000 ಸ್ಕೀಮ್ಗಳವೆ. ಕೆಲ್ಸಕ್ಕೆ ಸೇರ್ಕೊಂಡ್ರೆ ಲಕ್ಷದಿದೆ. ಚೆನ್ನಾಗಿ ಸೆಟ್ಲ್ ಆದ್ರೆ ಕೋಟಿದಿದೆ. ಬಿಸ್ನೆಸ್ ಮ್ಯಾನ್ ಆಗಿ ಹಾಳು ಮೂಳೆ ಚೆನ್ನಾಗಿ ದುಡ್ಡು ಮಾಡ್ಬಿಟ್ರೆ ₹1,000,000. ಆ ಕಾರಣಕ್ಕೋಸ್ಕರ ಈ ತರ ಕಚಡ ಫ್ರೆಂಡ್ಸ್ ಇಂದ ದೂರ ಇರಿ. ಫಸ್ಟ್ ಪಾಯಿಂಟ್. ಈ ತರ ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ಗ್ರೋತ್ ಯಾವತ್ತೂ ಆಗಲ್ಲ. 2ನೇ ಪಾಯಿಂಟ್. 3ನೇದು ಮೋಸ ಮಾಡೋರು ಎಲ್ಲ ಕಡೆ ಊರು ತುಂಬಾ ಮೋಸ ಮಾಡೋರು. ನೀವು ಮೋಸ ಅವರು ಎಲ್ಲಿವರೆಗೂ ಇದ್ದೀರೋ, ನಾನೇಂದ್ರೂ ಮಿಸ್ ಆಗಿದೆ. ಅವತ್ತು ನನಗೆ ನೈಟ್ ಶಿಫ್ಟ್ ಬೇರೆ ಮುಗಿಸ್ಕೊಂಡು ಸಡನ್ ಆಗಿ ಅವ್ನು ಮಾತಾಡಕ್ ಕೂತಾಗ ನನಗೆ ಬೆವ್ರು ಬರಕ್ ಶುರು ಆಗೋಯ್ತು. ಹೆಂಗ್ ಬೆವ್ರು ಬಂತು ಅಂದ್ರೆ ನನ್ನ ಬೈಕೆ ಹೇಳಂಗಿಲ್ಲ ಕೇಳಂಗಿಲ್ಲ, ಅಷ್ಟು ಭಯ ಹಾಕೊಂಡ್ಬೇಕಾದ್ರೆ ನೈಟ್ ಬೇರೆ ನಿದ್ದೆ ಆಗಿಲ್ಲ. ಇವ್ನು ಬೇರೆ ಲಕ್ಷ ಅಂತ ಒಂದು 20,000 ಒಂದು 15,000 ಸಂಬಳ ಬರೋದು, 15-20,000 ರೂಪಾಯಿ. ಈ ನನ್ನ ಮಗಳು ಹಿಂಗಂತಾನಲ್ಲ, ಇಷ್ಟೊಂದು ಲಕ್ಷ ಎಲ್ಲಿಂದ ತರೋದಪ್ಪ ಅಂತ ನನಗೆ ಭಯ. ಇವ್ನು ಈ ಥರ ಮೋಸ ಮಾಡೋಕ್ಕೆ ಮೋಸದ ಹಳ್ಳಕ್ಕೆ ತಳ್ತಿದ್ದಾನೆ ಅಂತ ಕಚಡ ನನ್ನ ಮಗ ನನಗೆ ಗೊತ್ತಾಗ್ಲಿಲ್ಲ. ನಿಮ್ಮ ಫ್ರೆಂಡ್ಸಲ್ಲೂ ನಿಮಗೆ ಗೊತ್ತಿರಲ್ಲೋ ನಿಮ್ಗೆ ಯಾರೇ ಪರಿಚಯಸ್ಥರಲ್ಲೋ ಮೋಸ ಮಾಡೋರು ಈ ಥರ ಇದ್ದೇ ಇರ್ತಾರೆ. ಹುಷಾರಾಗಿರಿ. ಈ ಥರ ಬಿಸ್ನೆಸ್ಸಲ್ಲಿ ಯಾವತ್ತೂ ಇದೆಲ್ಲ ಗ್ರೋತಲ್ಲಿ ನೀವು ಸ್ಕಿಲ್ ಕಲಿಬೇಕಾಗುತ್ತೆ, ಓದಬೇಕಾಗುತ್ತೆ, ನಾಲೆಡ್ಜ್ನ ಪಡಿಬೇಕಾಗುತ್ತೆ, ಅದರಲ್ಲಿ ಎಕ್ಸ್ಪೀರಿಯನ್ಸ್ ತೊಗೋಬೇಕಾಗುತ್ತೆ. ಆಮೇಲೆ ಬಿಸ್ನೆಸ್ಸಲ್ಲಿ ಯಶಸ್ಸು ಸಿಗೋದು. ಯಾವುದೇ ಬಿಸ್ನೆಸ್ಸಲ್ಲಿ ಟಗಾರ್ ಅಂತ ದುಡ್ಡು ಬರುತ್ತೆ, 50,000 ಬಂದ್ಬಿಡುತ್ತೆ, 1 ಲಕ್ಷ ಬರುತ್ತೆ, 5 ದಿವಸಕ್ಕೆ ಬರುತ್ತೆ, 1 ತಿಂಗಳಿಗೆ ಬರುತ್ತೆ, ಸುಳ್ಳು. ವರ್ಷಾಂತಗಟ್ಟಲೆ ನೀವು ಕಷ್ಟಪಡಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾಯಿನಿ. ಯಾವುದೇ ರೀತಿ ಪಿರಮಿಡ್ ಸ್ಕೀಮ್ಗಳಿರ್ಬೋದು, ಮೋಸದ ಸ್ಕೀಮ್ಗಳಿಂದ ಹುಷಾರಾಗಿರಿ. ನಿಮ್ಮ ದುಡ್ಡನ್ನ ಕಷ್ಟಪಟ್ಟು ದುಡ್ದಿರೋ ಹಣನ ಸೇವ್ ಮಾಡಿ ಇಟ್ಕೊಳ್ಳಿ. ಆದರೆ ಬಿಸ್ನೆಸ್ ಚಿಕ್ಕದಾಗಿ ಶುರು ಮಾಡಿ. ಏನೇ ಬಿಸ್ನೆಸ್ ಚಿಕ್ಕದಾಗಿ ಶುರು ಮಾಡಿ ಆಮೇಲೆ ಅದರಲ್ಲಿ ಗ್ರೋತ್ನ ಕಾಣಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಮಾಡಿಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ಥರ ಯಾವುದೇ ಬಿಸ್ನೆಸ್ ಇದೆ ಐಡಿಯಾಗಳಿದ್ರೆ ವಿಡಿಯೋನ ಬೈದು ಕಳಿಸಿ ಅವ್ರಿಗೆ. ಈ ಥರ ಮಾಡ್ಕೊಬಿಡಿ, ನಮ್ಮನ್ನು ಮೋಸ ಮಾಡಬೇಡಿ. ನಿಮ್ಮ ದುಡ್ಡು ಹಾಳು ಮಾಡ್ಕೊಂಡು ನಮ್ಮ ದುಡ್ಡು ಹಾಳು ಮಾಡೋಕೆ ಬರಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.